ಪುಟ್ಟರಾಜ್ ಗವಾಯಿಗಳು ಈ ಹೆಸರನ್ನ ಕೇಳಿದ್ರೆ ಮುದ್ರಣ ಕಾಶಿ ಗದಗ ಜಿಲ್ಲೆಯ ಜನರ ಕಣ್ಣಲ್ಲಿ ಆ ಭಕ್ತಿಯ ಭಾವ ತುಂಬಿ ಬರುತ್ತೆ. ಕಣ್ಣಿನ ದೃಷ್ಟಿ ಇಲ್ಲದೆ ಇದ್ರೂ ಲಕ್ಷಾಂತರ ಜನರ ಜೀವನಕ್ಕೆ ಬೆಳಕಾಗಿ ತಮ್ಮ ಸ್ವರ ಶಕ್ತಿಯಿಂದ ಇಡೀ ಭಾರತ ದೇಶ ಹೆಮ್ಮೆ ಪಡುವಂತೆ ಮಾಡಿದ ಆ ಸಿದ್ಧ ಪುರುಷ ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಕಿರುಪರಿಚಯ ಕೊಡಕ್ ಪ್ರಯತ್ನ ಪಡ್ತೀನಿ. ದಯವಿಟ್ಟು ನೋಡಿ. ಏಲಕ್ಕಿ ಕಂಪಿನ ನಗರಿ ಹಾವೇರಿ ಜಿಲ್ಲೆಯ ದೇವಗಿರಿಯ ಒಂದು ಬಡ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಹುಟ್ಟಿದ 6 ತಿಂಗಳಿಗೆ ತಮ್ಮ 2 ಕಣ್ಣುಗಳ ದೃಷ್ಟಿಯನ್ನೇ ಕಳ್ಕೊಳ್ತಾರೆ. 10 ತಿಂಗಳ ಮಗುವಾಗಿದ್ದಾಗ ತಂದೆಯನ್ನ ಕಳ್ಕೊಂಡು ಅನಾಥರಾಗ್ತಾರೆ. ಆದ್ರೆ ಇವರ ಕೈ ಹಿಡಿದಿದ್ದು ಸಾಕ್ಷಾತ್ ಸಂಗೀತ ದೇವತೆ ಕಣ್ರಿ. ಬಾಲ್ಯದಲ್ಲೇ ಪಂಚಾಕ್ಷರಿ ಗವಾಯಿಗಳ ವೀರೇಶ್ವರ ಪುಣ್ಯಾಶ್ರಮದ ಮಡಿಲಿಗೆ ಸೇರಿದ ಪುಟ್ಟರಾಜರು ಕಣ್ಣಿಲ್ಲದಿದ್ದರೂ ತಮ್ಮ ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಇಡೀ ಸಂಗೀತ ಲೋಕವನ್ನೇ ಆಳ್ತಾರೆ ಕಣ್ರಿ. ಹಾರ್ಮೋನಿಯಂ, ತಬಲಾ, ಪಿಟೀಲು, ವೀಣೆ ಮಾತ್ರ ಅಲ್ಲ, ಬರೋಬ್ಬರಿ 10ಕ್ಕೂ ಹೆಚ್ಚು ಸಂಗೀತ ವಾದ್ಯಗಳನ್ನ ಲೀಲಾಜಾಲವಾಗಿ ನುಡಿಸುತ್ತಿದ್ದ ಸಕಲ ವಾದ್ಯ ಕಂಠೀರವ ನಮ್ಮ ಪುಟ್ಟರಾಜ್ ಗವಾಯಿಗಳು. ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತಗಳೆರಡರಲ್ಲೂ ಸಾಮ್ರಾಟನಂತೆ ಮೆರೆದ ದಿಗ್ಗಜ ಕಣ್ರಿ ನಮ್ಮ ಪುಟ್ಟರಾಜರು. ಸಂಸ್ಕೃತದ 4000 ವ್ಯಾಕರಣ ಸೂತ್ರಗಳನ್ನ ಕಂಠಪಾಠ ಮಾಡಿ ಒಪ್ಪಿಸುತ್ತಿದ್ದ ಜ್ಞಾನದ ಭಂಡಾರ ಇವರು. ಪವಿತ್ರ ಗ್ರಂಥವಾದ ಭಗವದ್ಗೀತೆ ಅಂಧ ಮಕ್ಕಳಿಗೂ ತಲುಪಬೇಕು ಅಂತ ಅದನ್ನ ಬ್ರೈಲ್ ಲಿಪಿಯಲ್ಲಿ ಪುನಃ ರಚಿಸಿದ ಮಹಾನ್ ಪಂಡಿತರು ನಮ್ಮ ಪುಟ್ಟರಾಜ್ ಗುರುಗಳು. ನಿಮ್ಗೆ ಗೊತ್ತೇನ್ರಿ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಇವರ ಆಶ್ರಯದಲ್ಲಿ 3 ತಿಂಗಳು ಇದ್ದು ಸಂಗೀತ ಪಾಠವನ್ನ ಕಲಿತಾರೆ. ನಮ್ಮ ಗವಾಯಿಗಳು ತುಲಾಭಾರಗಳ ಚಕ್ರವರ್ತಿ. ಇವರಿಗೆ 2280ಕ್ಕೂ ಅಧಿಕ ತುಲಾಭಾರಗಳನ್ನ ಮಾಡಿದ ಗಿನ್ನಿಸ್ ದಾಖಲೆ ಇದೆ. ಅದರಲ್ಲಿ ಬಂದಂತ ಹಣ ತಮ್ಮ ಸ್ವಂತಕ್ಕೆ ಬಳಸ್ಕೊಳ್ಳಿಲ್ಲ. ಅಂಧ, ಅನಾಥ, ಅಂಗವಿಕಲ ವಿದ್ಯಾರ್ಥಿಗಳ ವಸತಿಗೆ, ಅವರ ಊಟಕ್ಕೆ, ಅವರ ಶಿಕ್ಷಣಕ್ಕೆ ನೀಡಿದ ಮಹಾಪುರುಷರು ಕಣ್ರಿ ನಮ್ಮ ಪುಟ್ಟರಾಜ್ ಗವಾಯಿಗಳು. ಇವರ ಸಾಧನೆಯನ್ನ ಮೆಚ್ಚಿ ಭಾರತ ಸರ್ಕಾರ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತೆ. 2010ರಲ್ಲಿ ಈ ಮಹಾನ್ ಚೇತನ ಲಿಂಗೈಕ್ಯರಾದಾಗ ಇವರ ಅಂತಿಮ ದರ್ಶನಕ್ಕೆ ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಜನ ಕಣ್ಣೀರ್ ಹಾಕಿ ಧಾವಿಸಿ ಬರ್ತಾರೆ. ಇದು ಪುಟ್ಟರಾಜ್ ಗವಾಯಿಗಳು ಗಳಿಸಿರುವಂತಹ ನಿಜವಾದ ಸಂಪತ್ತು ಕಣ್ರಿ. ಇಂತಹ ಮಹಾನ್ ಪುರುಷರು ಹುಟ್ಟಿದ್ದು ನಮ್ಮ ಪುಣ್ಯಭೂಮಿ ಕರ್ನಾಟಕದಲ್ಲಿ. ನಾವು ಆ ಪುಣ್ಯಭೂಮಿಯಲ್ಲಿ ಹುಟ್ಟಿದ ಕನ್ನಡಿಗರು ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ. ಇವರ ಪರಿಚಯ ಪ್ರತಿಯೊಬ್ಬರಿಗೂ ಇರಲೇಬೇಕು. ದಯವಿಟ್ಟು ಈ ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ತಲುಪಿಸಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಖುಷಿಯಾಗಿರಿ. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ.